ಕೆಎನ್ ರಾಜಣ್ಣ ಪಾಲಿಗೆ ಮಾತೆ ಮುಳುವಾಯ್ತಾ? ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಯನ್ನ ಆಗಾಗ ನೀಡ್ತಲೇ ಇದ್ರು ಕೆಎನ್ ರಾಜಣ್ಣ. ನಿನ್ನೆ ತುಮಕೂರಿನಲ್ಲಿ ಮತಕಳ್ಳತನ ಆರೋಪವನ್ನ ತಳ್ಳಿ ಹಾಕಿದ್ರು. ರಾಹುಲ್ ಗಾಂಧಿ ಹೇಳಿಕೆಗೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ನೀಡಿದ್ರು ಕೆಎನ್ ರಾಜಣ್ಣ. ಏನೆಲ್ಲ ಹೇಳಿದ್ರು ನೋಡಿ. ಈ ಮತಗಳ್ಳತನದ ವಿಚಾರದಲ್ಲಿ ಒಂದ್ ರೀತಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ತುಮಕೂರಿನಲ್ಲಿ ನಿನ್ನೆ ಮತಕಳ್ಳತನ ಆರೋಪವನ್ನು ತಳ್ಳಿ ಹಾಕಿದ್ರು ಕೆಎನ್ ರಾಜಣ್ಣ. ನಮ್ಮ ಸರ್ಕಾರವೇ ಇದ್ದಿದ್ದು ಆ ಸಂದರ್ಭದಲ್ಲಿ ಆ ಲಿಸ್ಟ್ ಮಾಡುವಾಗ ಅಂತ ರಾಜಣ್ಣ ಹೇಳಿದ್ರು. ಸುಮ್ಮನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಸುಮ್ಮನೆ ಮಾತಾಡಬೇಕಾಗ್ತದೆ. ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತೆ ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ. ಈ ತರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದ್ರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯ್ತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದೀವಿ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೀನಿ. ನೋಡ್ರಿ, ಕೆಎನ್ ರಾಜಣ್ಣ ಪಾಲಿಗೆ ಮಾತೆ ಮುಳುವಾಯ್ತಾ? ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಯನ್ನ ಆಗಾಗ ನೀಡ್ತಲೇ ಇದ್ರು ಕೆಎನ್ ರಾಜಣ್ಣ. ನಿನ್ನೆ ತುಮಕೂರಿನಲ್ಲಿ ಮತಕಳ್ಳತನ ಆರೋಪವನ್ನ ತಳ್ಳಿ ಹಾಕಿದ್ರು. ರಾಹುಲ್ ಗಾಂಧಿ ಹೇಳಿಕೆಗೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ನೀಡಿದ್ರು ಕೆಎನ್ ರಾಜಣ್ಣ. ಏನೆಲ್ಲ ಹೇಳಿದ್ರು ನೋಡಿ. ಈ ಮತಗಳ್ಳತನದ ವಿಚಾರದಲ್ಲಿ ಒಂದ್ ರೀತಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ತುಮಕೂರಿನಲ್ಲಿ ನಿನ್ನೆ ಮತಕಳ್ಳತನ ಆರೋಪವನ್ನು ತಳ್ಳಿ ಹಾಕಿದ್ರು ಕೆಎನ್ ರಾಜಣ್ಣ. ನಮ್ಮ ಸರ್ಕಾರವೇ ಇದ್ದಿದ್ದು ಆ ಸಂದರ್ಭದಲ್ಲಿ ಆ ಲಿಸ್ಟ್ ಮಾಡುವಾಗ ಅಂತ ರಾಜಣ್ಣ ಹೇಳಿದ್ರು. ಸುಮ್ಮನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಸುಮ್ಮನೆ ಮಾತಾಡಬೇಕಾಗ್ತದೆ. ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತೆ ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ. ಈ ತರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದ್ರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯ್ತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದೀವಿ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೀನಿ. ನೋಡ್ರಿ,
ಕೆಎನ್ ರಾಜಣ್ಣ ಪಾಲಿಗೆ ಮಾತೆ ಮುಳುವಾಯ್ತಾ? ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಯನ್ನ ಆಗಾಗ ನೀಡ್ತಲೇ ಇದ್ರು ಕೆಎನ್ ರಾಜಣ್ಣ. ನಿನ್ನೆ ತುಮಕೂರಿನಲ್ಲಿ ಮತಕಳ್ಳತನ ಆರೋಪವನ್ನ ತಳ್ಳಿ ಹಾಕಿದ್ರು. ರಾಹುಲ್ ಗಾಂಧಿ ಹೇಳಿಕೆಗೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ನೀಡಿದ್ರು ಕೆಎನ್ ರಾಜಣ್ಣ. ಏನೆಲ್ಲ ಹೇಳಿದ್ರು ನೋಡಿ. ಈ ಮತಗಳ್ಳತನದ ವಿಚಾರದಲ್ಲಿ ಒಂದ್ ರೀತಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ತುಮಕೂರಿನಲ್ಲಿ ನಿನ್ನೆ ಮತಕಳ್ಳತನ ಆರೋಪವನ್ನು ತಳ್ಳಿ ಹಾಕಿದ್ರು ಕೆಎನ್ ರಾಜಣ್ಣ. ನಮ್ಮ ಸರ್ಕಾರವೇ ಇದ್ದಿದ್ದು ಆ ಸಂದರ್ಭದಲ್ಲಿ ಆ ಲಿಸ್ಟ್ ಮಾಡುವಾಗ ಅಂತ ರಾಜಣ್ಣ ಹೇಳಿದ್ರು. ಸುಮ್ನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ? ನಾವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ, ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಂದೇ ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತೆ ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ. ಈ ತರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದ್ರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯ್ತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದೀವಿ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೇನೆ. ನೋಡ್ರಿ, ಕೆಎನ್ ರಾಜಣ್ಣ ಪಾಲಿಗೆ ಮಾತೆ ಮುಳುವಾಯ್ತಾ? ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಯನ್ನ ಆಗಾಗ ನೀಡ್ತಲೇ ಇದ್ರು ಕೆಎನ್ ರಾಜಣ್ಣ. ನಿನ್ನೆ ತುಮಕೂರಿನಲ್ಲಿ ಮತಕಳ್ಳತನ ಆರೋಪವನ್ನ ತಳ್ಳಿ ಹಾಕಿದ್ರು. ರಾಹುಲ್ ಗಾಂಧಿ ಹೇಳಿಕೆಗೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ನೀಡಿದ್ರು ಕೆಎನ್ ರಾಜಣ್ಣ. ಏನೆಲ್ಲ ಹೇಳಿದ್ರು ನೋಡಿ. ಈ ಮತಗಳ್ಳತನದ ವಿಚಾರದಲ್ಲಿ ಒಂದ್ ರೀತಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ತುಮಕೂರಿನಲ್ಲಿ ನಿನ್ನೆ ಮತಕಳ್ಳತನ ಆರೋಪವನ್ನು ತಳ್ಳಿ ಹಾಕಿದ್ರು ಕೆಎನ್ ರಾಜಣ್ಣ. ನಮ್ಮ ಸರ್ಕಾರವೇ ಇದ್ದಿದ್ದು ಆ ಸಂದರ್ಭದಲ್ಲಿ ಆ ಲಿಸ್ಟ್ ಮಾಡುವಾಗ ಅಂತ ರಾಜಣ್ಣ ಹೇಳಿದ್ರು. ಸುಮ್ನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ? ನಾವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ, ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಂದೇ ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟ್ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟರ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತೆ ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ. ಈ ತರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದ್ರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯ್ತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದೀವಿ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೇನೆ. ನೋಡ್ರಿ,